ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಳಗ್ಗೆ 2 ದೊಡ್ಡ ಬದಲಾವಣೆ ಮಾಡಿದ ಕೋಚ್. ಇಂಡಿಯಾ ಟೂರ್ ಆಫ್ ಜಿಂಬಾಬ್ವೆ ಈ ಮ್ಯಾಚಲ್ಲಿ T20 ಸೀರೀಸ್ಗೆ ಬೆಳಗ್ಗೆ 2 ದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕೋಚ್. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಕಳೆದ ಹಲವಾರು ದಿನಗಳಿಂದ ಐರ್ಲೆಂಡ್ ವಿರುದ್ಧ ಸೀರೀಸು ಕೂಡ ನಮ್ಮ ಭಾರತ ಸೋತಿತ್ತು. ಹಾಗೆ ಇಂಗ್ಲೆಂಡ್ ವಿರುದ್ಧ T20 ಸರಣಿಯನ್ನು ಕೂಡ ಸೋತಿತ್ತು. ಹಾಗೆ ಅದಾದಮೇಲೆ ನೋಡೋದಾದರೆ ಏಕದಿನ ಪಂದ್ಯಗಳಲ್ಲೂ ಕೂಡ ಈ ಸರಣಿಯಲ್ಲೂ ಕೂಡ ನಮ್ಮ ಭಾರತ ಸೋಲನ್ನು ಅನುಭವಿಸಿತ್ತು. ಬಟ್ ಇವಾಗ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ಬೋದು. ಜಿಂಬಾಬ್ವೆ ವಿರುದ್ಧ ಈ ಸೀರೀಸ್ ಆದರೂ ನಮ್ಮ ಭಾರತ ತಂಡ ಗೆಲ್ಲಲೇಬೇಕು. ಹಾಗೆ ಪ್ಲೇಯಿಂಗ್ 11 ಸ್ಕ್ವಾಡ್ ಯಾವ ಥರ ಇದೆ ಅಂತ ನೋಡೋದಾದರೆ ಮೋಸ್ಟ್ ಪ್ರೊಬಾಬಿಲಿಟಿ ಪ್ಲೇಯಿಂಗ್ 11 ಹೇಳ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಶ್ರೇಯಸ್ ಅಯ್ಯರ್, ಹಾಗೆ ವೈಭವ್ ಸೂರ್ಯವಂಶಿ, ತಿಲಕ್ ವರ್ಮಾ, ರಿಂಕು ಸಿಂಗು, ಅಭಿಷೇಕ್ ಶರ್ಮಾ, ಶಿವಮ್ ದುಬೆ ಇವರು ಎಲ್ಲ ಬ್ಯಾಟಿಂಗ್ ಲೈನಪ್ಪಲ್ಲಿ ಇರ್ತಾರೆ ಅಂತ ಹೇಳ್ಬೋದು. 6 ಜನ ಶಿವಮ್ ದುಬೆ ಅವರು ಆಲ್ರೌಂಡರ್ ಇರ್ತಾರೆ. ಹಾಗೆ ಓಪನರ್ ಆಗಿ ಶ್ರೇಯಸ್ ಅಯ್ಯರ್ ಮತ್ತು ವೈಭವ್ ಸೂರ್ಯವಂಶಿ ಬರೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ತಿಲಕ್ ವರ್ಮಾ, ರಿಂಕು ಸಿಂಗು, ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಬರ್ಬೋದು ಮೊದಲನೇದಾಗಿ ಓಪನರ್ ಆಗಿ ನೋಡ್ಬೇಕಂದ್ರೆ. ಯಾಕಂದರೆ ಅಭಿಷೇಕ್ ಶರ್ಮಾ ಅವರು ಓಪನರ್ ಯಾವ ಥರ ಆಡ್ತಾರೆ ನೀವೇ ನೋಡಿದ್ದೀರಾ. ಅದಾದಮೇಲೆ ಆಲ್ರೌಂಡರಲ್ಲಿ ಶಿವಮ್ ದುಬೆ ಅವರು ಇರ್ತಾರೆ. ಹಾಗೆ ಹರ್ಷ ದುಬೆ ಅವರು ಇರ್ತಾರೆ. ಹಾಗೆ ನೆಕ್ಸ್ಟ್ ವಿಕೆಟ್ ಕೀಪರಲ್ಲಿ ಒಬ್ಬರು ಇಶಾನ್ ಕಿಶನ್, ಹಾಗೆ ಪ್ರಭು ಸಿಮ್ರಾನ್ ಸಿಂಗ್, ಇಬ್ಬರಲ್ಲಿ ಒಬ್ಬರನ್ನು ವಿಕೆಟ್ ಕೀಪರಲ್ಲಿ ತೊಗೊಳ್ತಾರೆ. ಬಾಲಿಂಗಲ್ಲಿ ನೋಡೋದಾದರೆ ಮಯಾಂಕ್ ಯಾದವ್ ಅವರು ಇದ್ದಾರೆ. ಹಾಗೆ ಪ್ರಿನ್ಸ್ ಯಾದವ್ ಅವ್ರನ್ನು ಕೂಡ ಹಿನ್ನೆಲೆ ಇಟ್ಕೊಳ್ತಾರೆ. ಯಾಕಂದರೆ ಸದ್ಯಕ್ಕೆ ಫಾರ್ಮಲ್ಲಿ ಇಲ್ಲ, ಬಟ್ ಮಲ್ಟಿ ಟ್ಯಾಲೆಂಟೆಡ್ ಬಾಲರ್ ಅಂತಲೇ ಹೇಳ್ಬೋದು. ಇವರನ್ನು ಕೂಡ ಪ್ಲೇಯಿಂಗ್ 11ನಲ್ಲಿ ಇಟ್ಕೊಳ್ತಾರೆ. ಅದಾದಮೇಲೆ ನೋಡೋದಾದರೆ ರವಿ ಬಿಷ್ಣೋಯ್ ಅವರು ಕೂಡ ಇದ್ದಾರೆ ಬಾಲಿಂಗ್ ಲೈನಪ್ಪಲ್ಲಿ. ನೋಡೋಣ, ಅವರು ಕೂಡ ಚೆನ್ನಾಗಿ ಬಾಲಿಂಗ್ ಹಾಕ್ತಾರೆ. ಬಟ್ ಇಂಗ್ಲೆಂಡ್ ವಿರುದ್ಧ ಮ್ಯಾಚಲ್ಲಿ ಅಷ್ಟು ಕಾಸ್ಟ್ಲಿ ಆಗಿದ್ಬಿಟ್ರೆ ಅವರು ಕೂಡ ಅಷ್ಟೊಂದು ಏನು ಎಕ್ಸ್ಪೆನ್ಸಿವ್ ಆಗೋದಿಲ್ಲ. ಹೀಗಾಗಿ ಅವ್ರನ್ನೂ ಕೂಡ ಬಾಲಿಂಗ್ ಲೈನಪ್ಪಲ್ಲಿ ಇಳಿಸೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಈ ಥರ ಮೊದಲನೇ ಮ್ಯಾಚ್ಗೆ ಪ್ಲೇಯಿಂಗ್ 11 ಸ್ಕ್ವಾಡ್ ಇದೆ ಅಂತಲೇ ಹೇಳ್ಬೋದು. ಇನ್ನೂ ಏನೆಲ್ಲ ಚೇಂಜ್ ಮಾಡ್ತಾರೆ ಅಂತ ಗೌತಮ್ ಗಂಭೀರ್ ಅವರು ಕಾಯ್ದು ನೋಡಬೇಕು. ಇವತ್ತು ಚೇಂಜ್ ಮಾಡಿದ್ದೇನೆಂದರೆ ಎಲ್ಲರೂ ಕೂಡ ಪ್ರಭು ಸಿಮ್ರಾನ್ ಸಿಂಗ್ ಅವರು ಹಿನ್ನೆಲೆ ಇರ್ತಾರೆ ಅಂತ ಸುದ್ದಿ ಇತ್ತು. ಬಟ್ ಅವರನ್ನು ಆಚೆ ಹಾಕಿ ಇಶಾನ್ ಕಿಶನ್ ಅವ್ರನ್ನ ಹಿನ್ನೆಲೆ ತೊಗೊಂಡಿದ್ದಾರೆ. ಹಾಗೆ ಅಭಿಷೇಕ್ ಶರ್ಮಾ ಅವ್ರನ್ನ ಬೆಂಚ್ಗೆ ಕೊಡಿಸ್ತಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೂವಾಪುವ ಹರಿದಾಡ್ತಿತ್ತು ಅಂತಲೇ ಹೇಳ್ಬೋದು. ಬಟ್ ಓಪನರ್ ಆಗಿ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾನೇ ಬರ್ತಾನೆ ಅಂತ ಹೇಳ್ಬೋದು. ಯಾಕಂದರೆ ಓಪನರ್ ಆಗಿ ಇವರಿಬ್ಬರು ಬಂದರೆ ಯಾವ ಥರ ಆರ್ಭಟ, ಬ್ಯಾಟಿಂಗಲ್ಲಿ ಯಾವ ಥರ ಆರ್ಭಟ ಇರುತ್ತೆ ನಿಮಗೂ ಕೂಡ ಗೊತ್ತಿದೆ. ಹೀಗಾಗಿ ಅಭಿಷೇಕ್ ಶರ್ಮಾ ಅವರು ಕೂಡ ನಾಳೆ ಮ್ಯಾಚಲ್ಲಿ ಹಿನ್ನೆಲೆ ಆಡ್ತಾರೆ ಅಂತಲೇ ಹೇಳ್ಬೋದು. ಏನೇ ಅಂದರೂ ಕೂಡ ಆನ್ ಪೇಪರ್ ನಮ್ಮ ಭಾರತ ತಂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಬಟ್ ಇನ್ನು ಗ್ರೌಂಡಲ್ಲಿ ಯಾವ ಥರ ಆಡ್ತಾರೆ, ಆ ಪಿಚ್ಗೆ ಸೆಟ್ ಆಗ್ತಾರಾ ಅಥವಾ ಮತ್ತೆ ಸೋಲಿನ ಸುಳಿಯಲ್ಲಿ ಸಿಲ್ಕೊಳ್ತಾರಾ ಅಂತ ಕಾಯ್ದು ನೋಡಬೇಕಾಗಿದೆ. ಯಾಕಂದರೆ ನಮ್ಮ ಭಾರತ ತಂಡ ಹಲವಾರು ದಿನಗಳಿಂದ ಬ್ಯಾಕ್ ಟು ಬ್ಯಾಕ್ ಸೋಲನ್ನೇ ಕಾಣ್ತಾ ಇದೆ. ಗೆಲುವಿನ ಲಯನೇ ಹೋಗಿದೆ ಅಂತಲೇ ಹೇಳ್ಬೋದು. ಹಾಗೆ ಗೌತಮ್ ಗಂಭೀರ್ ಅವರು ಕೂಡ ಇದರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡಿದರು. ನಾನು ಏನು ಮಾಡಲಿ ಅಂತ ಹೇಳ್ತಾರೆ. ಅವರು ಪ್ಲೇಯರ್ಸ್ಗಳು ಎಲ್ಲ ಚೆನ್ನಾಗಿರೋ ಪ್ಲೇಯರ್ಸ್ಗಳೇ ಇದ್ದಾರೆ, ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ, ಹೀಗಾಗಿ ನೀವು ನನ್ನ ಬ್ಲೇಮ್ ಮಾಡಬೇಡಿ ಅಂತಲೂ ಕೂಡ ಹೇಳಿದ್ದಾರೆ. ಯಾಕಂದರೆ ಐರ್ಲೆಂಡ್ ವಿರುದ್ಧನೂ ಸೋಯಿತು ನಮ್ಮ ಭಾರತ ತಂಡ, ಇಂಗ್ಲೆಂಡ್ ವಿರುದ್ಧನೂ T20 ಸೀರೀಸಲ್ಲೂ ಸೋಲನ್ನು ಕಾಣಿತು. ಅದಾದಮೇಲೆ ಏಕದಿನ ಪಂದ್ಯದಲ್ಲೂ ಕೂಡ ಒಂದೇ ಮ್ಯಾಚ್ ಗೆದ್ದಿತ್ತು. ಬಟ್ ಇಂಗ್ಲೆಂಡ್ 2 ಮ್ಯಾಚ್ ಗೆದ್ದು ಕಪ್ಪನ್ನು ತಮ್ಮ ವಶ ಮಾಡಿಕೊಂಡಿತ್ತು. ಹೀಗಾಗಿ ಗೌತಮ್ ಗಂಭೀರ್ ಅವರು ಇದಕ್ಕೆಲ್ಲ ಮೌನವಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ಸೋಲನ್ನು ನಮ್ಮ ಭಾರತ ತಂಡ ಹಿಂದೆಂದೂ ಕಾಣಿರಲಿಲ್ಲ. ಬಟ್ ಇವಾಗ ಬ್ಯಾಕ್ ಟು ಬ್ಯಾಕ್ ಸೋಲಿನ ಸುಳಿಯಲ್ಲಿ ಸಿಲುಕಾಕೊಂಡಿದೆ ಅಂತಲೇ ಹೇಳ್ಬೋದು. ನೋಡೋಣ ನಾಳೆ ಮ್ಯಾಚಲ್ಲಾದರೂ ಗೆಲ್ತಾರಾ ಅಥವಾ ಏನು ಮಾಡ್ತಾರೆ ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.